ನಮಸ್ಕಾರ. ಪ್ರತಿ ತಾಯಿ ತಿಳಿಯಬೇಕಾದ 5 ಶ್ರೇಷ್ಠ ತಾಯಿ ಎದೆ ಹಾಲು ಉಣಿಸುವ ಸಲಹೆಗಳು. ಮೊದಲನೇ ಸಲಹೆ, ನೀವು ಮಗುವಿಗೆ ಯಾವಾಗ ಹಾಲು ಉಣಿಸಬೇಕು. ಮಗು ಹಸುವಾದಾಗ ಸ್ವಲ್ಪ ಮಗು ಆ್ಯಕ್ಟಿವ್ ಇರ್ತದೆ, ಅಳ್ಳಿಕ್ಕೆ ಶುರು ಮಾಡ್ತದೆ, ಆವಾಗ ನೀವು ಹಾಲು ಉಣಿಸಿ ಮಗುವಿಗೆ. ಸೊ ಈ ಥರ ಟೈಮ್ ಏನೂ ಇರೋದಿಲ್ಲ, ಪ್ರತಿ 2 ಗಂಟೆ 3 ಗಂಟೆ ಅಂತ. ಮಗು ಯಾವಾಗ ಹಾಲು ಕೇಳ್ತದೆ ಆವಾಗೆಲ್ಲ ಹಾಲು ಉಣಿಸಿ. ಇದು ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೇವೆ. ಇದರಿಂದ ತಾಯಿ ಹಾಲು ಉತ್ಪತ್ತಿ ಜಾಸ್ತಿ ಆಗ್ತದೆ. ಸೊ ಎರಡನೇದು ಲ್ಯಾಚಿಂಗ್. ಸೊ ತಾಯಿ ಮಗುವನ್ನು ಎದೆಗೆ ಹಚ್ಚುವುದು ಹೇಗೆ. ಸೊ ಲ್ಯಾಚಿಂಗಲ್ಲಿ 4 ಪಾಯಿಂಟ್ಸ್ ಇರ್ತದೆ. ಸೊ ಏನಂದರೆ, ಮಗು ಬಾಯಿ ದೊಡ್ಡದಾಗಿ ತೆಗೆದಿರಬೇಕು, ಗದ್ದ ಎದೆಗೆ ಹತ್ತಬೇಕು. ಸೊ ಏರಿಯೋಲಾ ಮೇಲೆ ಏರಿಯೋಲಾ 1/3 ಭಾಗ ಅಷ್ಟೇ ಕಾಣಬೇಕು. ಸಂಪೂರ್ಣ ಕಪ್ಪು ಭಾಗ ಮಗುವಿನ ಬಾಯಿ ಒಳಗಡೆ ಇರಬೇಕು. ಸೊ ಇಷ್ಟು ಲ್ಯಾಚಿಂಗ್ ಪರ್ಫೆಕ್ಟ್ ಮಾಡಿದಾಗ ಆವಾಗ ಏನಾಗ್ತದೆ, ಆ ಮಗುಗೆ ಹಾಲು ಜಗ್ಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಮಗುಗೆ ಹಾಲು ಜಾಸ್ತಿ ಸಿಗ್ತದೆ. ಸೊ ಮೂರನೇದು ಸಲಹೆ ಏನಂತಂದರೆ, ಹಾಲಿನಲ್ಲಿ 99% ನೀರಿನ ಅಂಶ ಇರ್ತದೆ. ಸೊ ಹಾಗಾಗಿ ತಾಯಂದ್ರೆ ಎಲ್ಲ ಜಾಸ್ತಿ ನೀರನ್ನು ಕುಡಿಯಬೇಕು ಮತ್ತು ಪೌಷ್ಟಿಕಾಂಶದ ಆಹಾರಗಳನ್ನು ಜಾಸ್ತಿ ತಗೋಬೇಕು. ಈ ಕಾಳುಗಳು, ಹಣ್ಣು, ತರಕಾರಿಗಳನ್ನು ಜಾಸ್ತಿ ತಗೊಳ್ಬೇಕು. ಇದು ನಾವು ಕೊಡುತ್ತಿರುವ ಮೂರನೆಯ ಸಲಹೆ. ನಾಲ್ಕನೆಯ ಸಲಹೆ ಏನಂತಂದರೆ, ಪ್ರತಿಯೊಂದು ಮಗುನು ಡಿಫ್ರೆಂಟ್ ಇರ್ತದೆ. ಒಂದು ಮಗು ದಿವಸಕ್ಕೆ 4-5 ಸಾರಿ ಬೇದಿ ಮಾಡ್ಬೋದು, ಅಥವಾ ಕೆಲವೊಂದು ಮಗು 5ರಿಂದ 6 ದಿವಸಕ್ಕೊಂದು ಸಾರಿ ಬೇದಿ ಮಾಡ್ತದೆ. ಇದು ಪ್ರತಿಯೊಂದು ಮಗುಗೆ ವಿಭಿನ್ನತೆ ಇರ್ತದೆ. 2 ನಾರ್ಮಲ್. ಸೊ ಅದ್ರ ಬಗ್ಗೆ ಚಿಂತೆ ಪಡಬೇಡಿ. 5ನೇದು, ಸೊ ನಿಮಗೆ ಏನಾದರೂ ಹಾಲು ಕುಡಿಸೋದ್ರಲ್ಲಿ ಎದೆ ನೋವು ಆಗ್ತಾ ಇದೆ ಅಥವಾ ಮಗು ಎದೆ ಹಾಲು ಸರಿ ಕುಡಿತಾ ಇಲ್ಲ ಅಂತಂದಾಗ ನೀವು ಬೇಗ ನಿಮ್ಮ ಮಕ್ಕಳ ವೈದ್ಯರನ್ನು ಕಾಣಬೇಕು.